ಹಾಯ್, ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಅಕ್ಷತಾ ಅಂತ. ಇದು ನನ್ನ ಮೊದಲನೆಯ ಯೂಟ್ಯೂಬ್ ಚಾನಲ್ ಆಗಿರುತ್ತೆ. ನನ್ನ ಲೈಫ್ನಲ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ತಿರುವು ಅಂತ ಏನಿದೆ, ಈ ವರ್ಷ ಜುಲೈಯಲ್ಲಿ ನನಗೆ ಗೊತ್ತಾಯಿತು. ಇಟ್ ಈಸ್ ನಥಿಂಗ್ ಬಟ್ ಬ್ರೆಸ್ಟ್ ಕ್ಯಾನ್ಸರ್. ನಾನು ಈ ವರ್ಷ 40 ವರ್ಷ ಆಗಿದ್ದೀನಿ ಆ್ಯಂಡ್ ತುಂಬ ಡ್ರೀಮ್ಸ್ ಇತ್ತು ದ್ಯಾಟ್ ನಾನೊಂದು ಯೂಟ್ಯೂಬ್ ಚಾನಲ್ ಮಾಡ್ತೀನಿ. ಅದರಲ್ಲಿ ನಾನು ನನ್ನ ಇಷ್ಟವಾದ ಸಬ್ಜೆಕ್ಟ್ ಸೀರೆ, ಅದ್ರ ಬಗ್ಗೆ ಮಾತಾಡೋದು, ಅದ್ರ ಬಗ್ಗೆ ಅದನ್ನು ಹೇಗೆ ಡ್ರೈವ್ ಇಂತಹ ಪ್ರೋಕ್ರಾಸಿನೇಟ್ ಮಾಡಿ ನಾನು ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಆದರೆ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ ಅದು. ಈ ವರ್ಷ ನಾನು ಇಂಡಿಯಾಯಿಂದ US ವಾಪಸ್ ಬಂದಾಗ, ಶಿಕಾಗೋಗೆ ಬಂದಾಗ, ನಾನು ಸಿನ್ಸ್ 40 ವರ್ಷ ಆಗಿದೆ, ನನ್ನ ಪ್ರೈಮರಿ ಫಿಸಿಷಿಯನ್ ಹೇಳಿದರು ದ್ಯಾಟ್ ಮ್ಯಾಮೋಗ್ರಾಮ್ ಮಾಡಿಸಿ ಆ್ಯಂಡ್ ಜಸ್ಟ್ ಟು ಬಿ ಇನ್ ಯುವರ್ ಸೇಫರ್ ಸೈಡ್ ಅಂತ. ಸೊ ನಾನು ಮ್ಯಾಮೋಗ್ರಾಮ್ ಮಾಡಿಸಿದ್ಮೇಲೆ ಅವ್ರು ಹೇಳಿದರು ದ್ಯಾಟ್ ಫಾರ್ ಶ್ಯೂರ್ ಯು ವಿಲ್ ಹ್ಯಾವ್ ಅ ಸೆಕೆಂಡ್ ರೌಂಡ್, ಯಾಕಂದರೆ ನಿಮಗೆ ಪ್ರೀವಿಯಸ್ ಮ್ಯಾಮೋಗ್ರಾಮ್ ಇರಲಿಲ್ಲ ಆ್ಯಂಡ್ ನಮ್ಮ ಹತ್ರ ಬೇರೆ ಇಮೇಜಸ್ ಇಲ್ಲ ನೋಡ್ಕೊಳ್ಳೋದಕ್ಕೆ ಅಥವಾ ಕಂಪೇರ್ ಮಾಡೋದಕ್ಕೆ, ವೆದರ್ ಇಟ್ ಈಸ್ ದ ಸೇಮ್ ಆರ್ ಏನಾದರೂ ವ್ಯತ್ಯಾಸ ಇದೆಯಾ ಅಂತ ಹೇಳಿ. ಸೊ ನಾನು ಏಪ್ರಿಲಲ್ಲಿ ಮಾಡಿಸಿದ್ದೆ ಆ್ಯಂಡ್ ವಾಪಸ್ ನಾನು ಊರಿಂದ ಜುಲೈಯಲ್ಲಿ ಬಂದಾಗ ಐ ಹ್ಯಾವ್ ಎಂಜಾಯ್ಡ್ ಥರೋಲಿ. ನಾನು ಇಂಡಿಯಾ ಸ್ಟೇ ಈ ಸರ್ತಿ ಉಡುಪಿಯಲ್ಲಿ ನಾನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀನಿ. ಮಳೆ, ನನ್ನ ಕಸಿನ್ಸ್, ಗೋಳಿ ಬಜೆ, ಮಿತ್ರ ಸಮಾಜ, ಇದೆಲ್ಲ ಎಂಜಾಯ್ ಮಾಡಿದ್ದೀನಿ. ಬಟ್ ತುಂಬ ಆಸೆ ಇತ್ತು ಈ ವರ್ಷ. ನಾನು 40 ವರ್ಷ ಆಗಿರೋದ್ರಿಂದ ನನ್ನ ಫ್ಯಾಮ್ಲಿ ಜೊತೆ ಬೇರೆ ಕಡೆ ತಿರುಗಬೇಕು, ಮೆಮೊರೀಸ್ ಕ್ರಿಯೇಟ್ ಮಾಡಬೇಕು ಅಂತ. ಆದರೆ ಅನ್ಫಾರ್ಚುನೇಟ್ಲಿ ಈ ಡಯಾಗ್ನೋಸಿಸ್ ಆಯಿತು ನನಗೆ. ಆ್ಯಂಡ್ ಗೂಗಲ್ ಮಾಡಿದರೆ ನಿಮಗೆ ಗೊತ್ತಲ್ಲ, ಎಲ್ಲ ಡೆತ್ ಸೆಂಟೆನ್ಸ್ ಥರ ಬರೆದ್ಬಿಡ್ತಾರೆ. ಆ್ಯಂಡ್ ನಾನು ಹಾಗೇ ಇದ್ದೆ. ಅದು ಓದಿ ನನಗೂ ಶಾಕ್ ಆಯಿತು. ಬಿಕಾಸ್ ನಾನು ಎರಡನೇ ಮ್ಯಾಮೋಗ್ರಾಮ್ ಆದಾಗ ರೇಡಿಯಾಲಜಿಸ್ಟ್ ಬಂದು ಹೇಳಿದಾಗ, ನಿಮಗೆ ಪ್ರೊಬೆಬ್ಲಿ 95% ವಿ ಆರ್ ಸಸ್ಪೆಕ್ಟಿಂಗ್ ಬ್ರೆಸ್ಟ್ ಕ್ಯಾನ್ಸರ್ ಅಂದಾಗ, ನಾನು ಮನೆಗೆ ಬಂದು ನನಗೆ ಹೇಗಾಗುತ್ತೆ ಆ ನೋಷನಲ್ಲಿದ್ದೆ. ಆದರೆ ಏನೋ ಇಂಡಿಯಾದಲ್ಲಿ ಹೇಳ್ತಾರಲ್ಲ, ಹಾಲು ಕುಡಿಸಿದ್ರೆ ಏನೂ ಆಗೋಲ್ಲ, ಯು ವಿಲ್ ನಾಟ್ ಇವನ್ ಹ್ಯಾವ್ ಎನಿಥಿಂಗ್, ಅದೇ ಒಂದು ಮೈಂಡ್ಸೆಟ್ಟಲ್ಲಿದ್ದೆ. ಆ್ಯಂಡ್ ಅವ್ರು ಹೇಳಿದ್ರು ನಿಮಗೆ ಬಯೋಪ್ಸಿ ಆಗಬೇಕು ಅಂತ. ಬಯೋಪ್ಸಿ ಮಾತ್ರ ತುಂಬ ಪೇನ್ಫುಲ್ ಇತ್ತು, ಅದು ಒಂದು ಮಾತ್ರ ಹೇಳ್ತೀನಿ. ಬಯೋಪ್ಸಿಯಲ್ಲಿ ವೆನ್ ದ ರಿಸಲ್ಟ್ಸ್ ಕೇಮ್ ಇನ್, ಇಟ್ ವಾಸ್ ಪಾಸಿಟಿವ್. ನನಗೆ ಲೆಫ್ಟಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಡಿಟೆಕ್ಟ್ ಆಯಿತು. ಅದು ER/PR ಪಾಸಿಟಿವ್, ಅಂದರೆ ಎಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಪಾಸಿಟಿವ್ ಆ್ಯಂಡ್ HER2 ನೆಗೆಟಿವ್ ಅಂತ ಬಂತು. ನನ್ನ ರಿಲೇಟಿವ್ಸ್, ನನ್ನ ಕಸಿನ್ ಹತ್ರ ಕೇಳಿದಾಗ ಅಥವಾ ನನ್ನ ಗೊತ್ತಿರೋರು ಡಾಕ್ಟರ್ಸ್ ಹತ್ರ ಕೇಳಿದಾಗ, ದೇ ಸೆಡ್ ಇಟ್ಸ್ ಅ ಗುಡ್ ಸೈನ್. ಯಾಕಂದರೆ ನಿಮಗೆ ER/PR ಪಾಸಿಟಿವ್ ಇದೆ, ಹಾರ್ಮೋನ್ ಥೆರಪಿ ಆಗುತ್ತೆ ಆ್ಯಂಡ್ ಇಟ್ ವಿಲ್ ಹೆಲ್ಪ್ ಯು ಫಾರ್ ನಾಟ್ ಕಮಿಂಗ್. ನೀವು ಕ್ಯಾನ್ಸರ್ ಅಂದಾಗ ಅದರದ್ದು ಸೈಡ್ ಎಫೆಕ್ಟ್ಸ್ ಹುಡ್ಕೋಕ್ಕೆ ಹೋಗ್ತೀರ. ಎಸ್ಪೆಷಲಿ ನಾನು ಗೂಗಲ್ ಮಾಡಿದಾಗ, ಕೀಮೋ ಆದರೆ ಏನಾಗುತ್ತೆ, ಕೀಮೋ ಆದರೆ ಇದಾಗುತ್ತೆ ಅದಾಗುತ್ತೆ ಅಂತ. ಬಟ್ ಇವಾಗ ಕಾಯಿಲೆ ಬಂದಿದೆ, ಏನೂ ಮಾಡೋಕ್ಕಾಗಲ್ಲ. ಯು ಹ್ಯಾವ್ ಟು ಗೋ ಥ್ರೂ ಇಟ್ ಆ್ಯಂಡ್ ಐ ವಿಲ್ ಗೋ ಥ್ರೂ ಇಟ್. ಅದು ನಂಗೆ ಗೊತ್ತು, ನಾನು ಹೋಗ್ತೀನಿ. ಆ್ಯಂಡ್ ಹೊರಗಡೆಯಿಂದ ನಾನು ಅಳ್ಬೋದು, ಬಟ್ ಐ ಆಮ್ ವೆರಿ ಸ್ಟ್ರಾಂಗ್ ಅಂತ ನನಗೆ ಭರವಸೆ ಇದೆ. ಬಯೋಪ್ಸಿ ಆದಮೇಲೆ, ಆ ರಿಪೋರ್ಟ್ಸ್ ಬಂದಮೇಲೆ ನಂಗೆ ತುಂಬ ಕಷ್ಟ ಆಯಿತು. ತುಂಬ ಕಷ್ಟ ಅಂದರೆ, ನನಗೆ ಯಾರು ನೋಡಿದ್ರು ನನಗೆ ಆ ಕ್ವೆಶ್ಚನ್, ನನಗೆ ಯಾಕೆ ಅಂತ, ಅದು ಆ ಕ್ವೆಶ್ಚನ್ ಇದೆಯಲ್ಲ, ನಿಮ್ಮನ್ನು ಒಳಗಡೆಯಿಂದನೇ ಅದು ತಿನ್ನುತ್ತೆ. ಆ್ಯಂಡ್ ಐ ಥಿಂಕ್ ನೀವು ಅದನ್ನು ಧೈರ್ಯವಾಗಿ ತಗೋಬೇಕು. ಆ್ಯಂಡ್ ಅದು ಧೈರ್ಯ ನನಗೆ ಕೊಟ್ಟಿದ್ದು ಅಂದರೆ ನಮ್ಮ ತಾಯಿ ಮತ್ತು ನನ್ನ ಗಂಡ, ನನ್ನ ತಮ್ಮ ಕೂಡ. ದೇ ವರ್ ಲೈಕ್ ಬಿಹೈಂಡ್ ಮೀ, ರಾಕ್ ಸಾಲಿಡ್. ನನ್ನ ಮಕ್ಕಳು ಕೂಡ, ನನ್ನ ಮಗ ವಾಸ್ ಲೈಕ್, ಅಮ್ಮ ಏನೂ ಆಗಲ್ಲ, ನೀನು ಭಯ ಪಡಬೇಡ. ಭಯಕ್ಕಿಂತ ನನಗೆ ಮುಂದೇನು ಅಂತ ಅದು ಕ್ವೆಶ್ಚನ್ ಇತ್ತು. ಆ್ಯಂಡ್ ಮುಂದೇನು ಇನ್ನೊಂದು ಸರ್ತಿ ಬರುತ್ತಾ? ಐ ಥಿಂಕ್ ನಾನೇನು ಕಲಿತೆ ಈ 1-2.5 ತಿಂಗಳಲ್ಲಿ ಅಂದರೆ, ಮುಂದೆ ಆಗೋದನ್ನು ಯೋಚನೆ ಮಾಡಬಾರ್ದು. ಏನು ಬರುತ್ತೆ ಅದನ್ನು ನೀವು ಅನುಭವಿಸ್ಬೇಕು. ಮೇ ಬಿ ಇದು ನಿಮಗೆ ಬಂದಿದೆ, ಯಾಕಂದರೆ
ಒನ್ಸ್ ಇದು ಪಾಸಿಟಿವ್ ಅಂತ ಗೊತ್ತಾದಮೇಲೆ ನನಗೆ ಬ್ರೆಸ್ಟ್ ನ್ಯಾವಿಗೇಟರ್, ಇಲ್ಲಿ ಯು ಎಸ್ ಅಲ್ಲೆಲ್ಲ ಬ್ರೆಸ್ಟ್ ನ್ಯಾವಿಗೇಟರ್ ಅಂತ ಕೊಡ್ತಾರೆ ಇಬ್ಬರು ನರ್ಸಸ್. ಅವರು ನಿಮಗೆ ಎಲ್ಲ ಅಪಾಯಿಂಟ್ಮೆಂಟ್ಸ್, ನಿಮ್ಮ ಡಾಕ್ಟರ್ಸ್ ಫಾಲೋ ಅಪ್ ಡಾಕ್ಟರ್ಸ್ಗೆ ಅಪಾಯಿಂಟ್ಮೆಂಟ್ಸ್ ಎಲ್ಲ ಮಾಡಿಕೊಡ್ತಾರೆ. ಸೊ ನನ್ನ ಬ್ರೆಸ್ಟ್ ನ್ಯಾವಿಗೇಟರ್ಸ್ ಏನು ಮಾಡಿದ್ರು ಅಂದರೆ, ನನಗೆ ಸರ್ಜನ್ ಅವ್ರ ಹತ್ರ ಅಪಾಯಿಂಟ್ಮೆಂಟ್ ಕೊಟ್ಟರು, ಹಾಗೂ ಜೀನ್ ಟೆಸ್ಟಿಂಗ್ ಅಪಾಯಿಂಟ್ಮೆಂಟ್ ಕೊಟ್ಟರು ನನಗೆ, ಟು ಐಡೆಂಟಿಫೈ ನನಗೆ ಜೀನಿಂದ ಬಂದಿದೆಯಾ ಅಂತ. ಸರ್ಜನ್ ಹತ್ರ ಹೋದಾಗ ಅವ್ರು ಸರ್ಜನ್ ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದರೆ, ನಿಮಗೆ ಏನಾಗಿದೆ, ನನಗೆ DCIS ಆಗಿತ್ತು ಆ್ಯಂಡ್ ಆಲ್ಸೋ ಮಲ್ಟಿಪಲ್ ಟೈಪ್ಸ್ ಆಗಿದೆ ನನಗೆ. ಸೊ ಒಂದು DCIS ಅಂದರೆ ಡಕ್ಟಲ್ ಆಗಿದೆ, ಲಾಬ್ಯುಲರಲ್ಲಿ ಆಗಿದೆ, ಆ್ಯಂಡ್ ಇನ್ನೂ ಒಂದು 2-3 ಕಡೆ ಆಗಿದೆ. ಆ್ಯಂಡ್ ಎಕ್ಸ್ಪ್ಲೈನ್ ಮಾಡಿದ್ರು. ದೆನ್ ಐ ವಾಸ್ ಲೈಕ್, ಯಾಕೆ ನನಗೆ ಅಂತ. ಬಟ್ ಆ ಆನ್ಸರ್ ನಿಮಗೆ ಸಿಗಲ್ಲ. ಬಟ್ ಒನ್ ಥಿಂಗ್ ಐ ಕ್ಯಾನ್ ಸೇ ಇಸ್, ನಿಮ್ಮ ದೇವರಲ್ಲಿ ನೀವು ತುಂಬ ವಿಶ್ವಾಸ ಇಟ್ಕೊಳ್ಳಿ, ಆ್ಯಂಡ್ ಅವರು ನಿಮಗೆ ನಿಜವಾಗ್ಲೂ ದಾರಿ ತೋರಿಸ್ತಾರೆ. ಆ್ಯಂಡ್ ನಮಗೆ ಮಾರ್ಗದರ್ಶನ ಮಾಡೋರು ದೇವರು, ನನ್ನ ನನ್ನ ಇಷ್ಟ ದೇವರಾದ ರಾಘವೇಂದ್ರ ಸ್ವಾಮಿಗಳು ಹಾಗೂ ಗುರುಜಿ, ಅವ್ರು ಆ್ಯಂಡ್ ಹನುಮಾನ್ಜಿ, ಇವ್ರು 3 ಜನ ನನಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ನಾನು ಹನುಮಾನ್ ಚಾಲೀಸ ಓದ್ತಾ ಇರ್ತೀನಿ, ಅಷ್ಟೋತ್ತರ ಓದ್ತಾ ಇರ್ತೀನಿ, ಹಾಗೂ ಮಂತ್ರ ಜಾಪ್ ಮಾಡ್ತಾ ಇರ್ತೀನಿ. ದೀಸ್ ತ್ರೀ ಹ್ಯಾವ್ ಗಿವನ್ ಮೀ ಎ ಲಾಟ್ ಆಫ್ ಸ್ಟ್ರೆಂತ್. ಆ್ಯಂಡ್ ನಾನು ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಮಂತ್ರ ಜಾಪ್ ಬಗ್ಗೆ ಆ್ಯಂಡ್ ಎವ್ರಿಥಿಂಗ್. ಆ್ಯಂಡ್ ಇದೆಲ್ಲ ಆಗಿ ಜುಲೈ 25th ಮೇಲೆ ಐ ಥಿಂಕ್ ಎವ್ರಿ ವೀಕ್ ಒಂದೊಂದು ಟೆಸ್ಟ್ ಇತ್ತು, ಒಂದೊಂದು ಡಾಕ್ಟ್ರ್ ಹತ್ರ ಹೋಗಬೇಕು. ನಾನು ಸರ್ಜನ್ ಹತ್ರ ಹೋದಾಗ ಸರ್ಜನ್ ಹೇಳಿದ್ರು, ನೀವು ಲಂಪೆಕ್ಟಮಿ ಮಾಡ್ಬೋದು ಅಂತ. ಬಟ್ ನನಗೆ ಬಯಾಪ್ಸಿ ಬಂದ ಮೇಲೆ, ಬಯಾಪ್ಸಿ ಟೆಸ್ಟ್ ಆದಮೇಲೆ ನನಗೆ ಹೇಳಿದ್ರು, ಇಲ್ಲ ನಿಮಗೆ ಲಂಪೆಕ್ಟಮಿ ಮಾಡೋದಿಲ್ಲ. ಆ್ಯಂಡ್ ಆ ಬಯಾಪ್ಸಿ ಆದಮೇಲೆ ನಿಮಗೆ MRI ಮಾಡ್ತೀವಿ, ಬೇಸ್ಡ್ ಆನ್ ದಟ್ ವಿ ವಿಲ್ ಡಿಸೈಡ್ ಅಂತ ಹೇಳಿದರು. MRIಯಲ್ಲಿ ನನಗೆ ಮಲ್ಟಿಪಲ್ ಟ್ಯೂಮರ್ಸ್ ಅಂತ ಕಂಡು ಬಂತು. ಡಾಕ್ಟರ್ ಕಾಲ್ ಮಾಡಿ ಹೇಳಿದರು ನನಗೆ ದಟ್ ನಿಮಗೆ ನಾವು ಫಸ್ಟ್ ಕೀಮೋ ಕೊಡ್ತೀವಿ ಆ್ಯಂಡ್ ಮತ್ತೆ ಸರ್ಜರಿ ಅಂತ. ನಾನು ಅದು ಕೇಳಿದಾಗ ನನಗೆ ಫುಲ್ ಶಾಕ್ ಆಯಿತು. ಅಯ್ಯೋ ಏನಪ್ಪ, ಇವನ್ ದೋ ಇಟ್ ಇಸ್ ಸ್ಟೇಜ್ 2, ಆಲ್ ಆಫ್ ಅ ಸಡನ್ ಎಲ್ಲ ಚೇಂಜ್ ಆಗ್ತಾಯಿದೆ, ಹೇಳಿದ್ದು ಯಾವುದೂ ಒಂದು ಆಗ್ತಿಲ್ವಲ್ಲ ಅಂತ. ಆ ಇಮೋಷ್ನಲ್ ಇದಿದೆಯಲ್ಲ, ಟ್ರ್ಯಾಪ್ ವಾಸ್ ಹಾರ್ಡ್ ಫಾರ್ ಮೀ. ಆ್ಯಂಡ್ ಲಕ್ಕಿಲಿ ದೇವ್ರ ದಯೆಯಿಂದ ಅವ್ರು ಹೇಳಿದ್ರು, ಇಲ್ಲ ನಿಮಗೆ ಫಸ್ಟೇ ಸರ್ಜರಿ ಮಾಡ್ತೀವಿ, ಆಮೇಲೆ ಕೀಮೋ ಅಂತ ಹೇಳಿದರು. ಬಟ್ ಸರ್ಜರಿ ಹೋಗುವಾಗ ಮುಂಚೆ ದೇರ್ ಆರ್ ಮಲ್ಟಿಪಲ್ ಥಿಂಗ್ಸ್. ನನಗೆ ಸರ್ಜರಿ ಕ್ಲಾಸಸ್ ಅಂತ ಹೇಳ್ತಾರೆ, ಆಫ್ಟರ್ ಕ್ಯಾರಿ ಏನು ಮಾಡಬೇಕು ಅಂತ. ಯಾಕಂದರೆ ನನಗೆ ಸರ್ಜರಿ ಆದಮೇಲೆ ಟ್ಯೂಬ್ ಹಾಕ್ತಾರೆ, ಆ್ಯಂಡ್ ಅದನ್ನು ಹೇಗೆ ಕ್ಲೀನ್ ಮಾಡೋದು, ಏನೆಲ್ಲ ಮಾಡಬೇಕು ಅಂತ. ಆ್ಯಂಡ್ ಪ್ಲಾಸ್ಟಿಕ್ ಸರ್ಜನ್ಸ್ ಜೊತೆನೂ ಒಂದು ಕಾಲ್ ಇರುತ್ತೆ. ಪ್ಲಾಸ್ಟಿಕ್ ಸರ್ಜನ್ ಜೊತೆ ಕಾಲ್ ಇದ್ದಾಗ ಅವರು ಯಾವ್ಯಾವ ಥರದ್ದು ರೀಕನ್ಸ್ಟ್ರಕ್ಷನ್ ಮಾಡ್ಬೋದು ಅಂತ ಹೇಳ್ತಾರೆ. ಒಂದು ಸಿಲಿಕಾನ್ ಇದಾಗ್ಬೋದು, ಅಥವಾ ಒಂದು ಫ್ಯಾಟ್ ರೀಕನ್ಸ್ಟ್ರಕ್ಷನ್, ಅಥವಾ ನಿಮ್ಮದೇ ಲೈಪೋಸೆಕ್ಷನ್ ಮಾಡಿ ನಿಮ್ಮದೇ ಟಿಶ್ಯೂನ ಅಲ್ಲಿ ಹಾಕ್ತಾರೆ. ಬಟ್ ಗೋಲ್ಡಿ ಲಾಕ್ಸ್ ಅಂತ ಹೇಳ್ತಾರೆ ಅದಕ್ಕೆ. ಬಟ್ ಅನ್ಫಾರ್ಚುನೇಟ್ಲಿ ನಾನು ಹೇಳ್ದಂಗೆ ಬರೋದೆಲ್ಲ ಓದ್ತೀನಿ, ಆ್ಯಂಡ್ ಇಟ್ ಟೇಕ್ಸ್ ಮೀ ಟೋಲ್. ಆ್ಯಂಡ್ ಅದನ್ನು ಓದಿ ಆನ್ಲೈನಲ್ಲೆಲ್ಲ ಐ ಡಿಸೈಡೆಡ್ ನನಗೆ ಕಾಂಪ್ಲಿಕೇಶನ್ಸ್ ಬೇಡ, ಆ್ಯಂಡ್ ನಾನು ಬೈಲ್ಯಾಟ್ರಲ್ ಮ್ಯಾಸ್ಟೆಕ್ಟಮಿ ಅಂತ ಅದಕ್ಕಂತ ಹೋಗಿದ್ದೀನಿ. ಇಟ್ಸ್ ಕಾಲ್ಡ್ DMX. ಆ್ಯಂಡ್ ಡ್ಯೂ ಟು ವಿಚ್ ನನಗೆ ಸರ್ಜರಿ ತುಂಬ ಬೇಗನೆ ಸಿಕ್ತು. ದಟ್ ವಾಸ್ August 25th. ಸರ್ಜರಿ ಹೋಗೋಕ್ಕಿಂತ ಮುಂಚೆ ನನಗೆ ಬೇರೆ ಡಾಕ್ಟರ್ಸ್ ಅವರೆಲ್ಲ ಹೇಳ್ತಾರೆ ದಟ್ ಐ ನೀಡ್ ಟು ಗೆಟ್ ಕ್ಲಿಯರೆನ್ಸ್, ಆ್ಯಂಡ್ ಎಲ್ಲ ಕ್ಲಿಯರೆನ್ಸ್ ಆಯಿತು ನನಗೆ. ನಂದು ಈಕೋನು ನಾರ್ಮಲ್ ಇತ್ತು, ನನ್ನ ಬ್ಲಡ್ ವರ್ಕ್ ನಾರ್ಮಲ್ ಇತ್ತು, ಎಲ್ಲ ನಾರ್ಮಲ್ ಇತ್ತು. ಸರ್ಜರಿ ಆದಮೇಲೆ ಫಸ್ಟ್ ಸರ್ಜರಿಗಿಂತ ಮುಂಚೆ ಸೆಂಟಿನಲ್ ನೋಟ್ಸ್, ಯಾಕಂದರೆ ನನಗೆ ಇಷ್ಟುವರೆಗೂ MRI, MRM ಮತ್ತು ಮ್ಯಾಮೋಗ್ರಾಮಲ್ಲಿ ನನ್ನ ಲಿಂಫ್ ನೋಟ್ಸಲ್ಲಿ ಹೋಗಿಲ್ಲ ಅಂತ ಇತ್ತು. ಬಟ್ ಸೆಂಟಿನಲ್ ನೋಡ್, ಆಕ್ಸಿಲರಿ ನೋಟ್ಸ್ನ ಚೆಕ್ ಮಾಡ್ತಾರೆ ಸರ್ಜರಿ ಟೈಮಲ್ಲಿ, ಅದಕ್ಕೆ ಇಂಜೆಕ್ಷನ್ ಕೊಡ್ತಾರೆ. ಆ ಇಂಜೆಕ್ಷನ್ಗೂ ನಾನು ತುಂಬ ಹೆದರಿದ್ದೆ, ಅಯ್ಯೋ ಏನಾಗುತ್ತೆ ಬಟ್ ಈಚ್ ಬಾಡಿ ಈಸ್ ಡಿಫ್ರೆಂಟ್. ಪ್ಲೀಸ್ ಧೈರ್ಯ ತೊಗೊಂಡು ಅದನ್ನು ಯಾರಿಗಾದರೂ ಈ ಥರ ಆಗುತ್ತೆ ಆದರೆ ಮಾಡಿಸ್ಕೊಳ್ಳಿ. ಆ್ಯಂಡ್ ಯಾಕಂದರೆ ಹೊರಗಡೆ ಇದ್ದಾರೆ, ನಿಮ್ಮ ಪೇರೆಂಟ್ಸ್ ಇದ್ದಾರೆ, ನಿಮ್ಮ ಗಂಡ ಇದ್ದಾರೆ, ಆದರೆ ಒಳಗಡೆ ನೀವು ಒಬ್ಬರೇ ಹೋಗಬೇಕು. ಆ್ಯಂಡ್ ಆ ಆ್ಯಂಗ್ಸೈಟಿಯಲ್ಲಿ ಹೋಗೋಕ್ಕೆ ಸಾಧ್ಯ ಇಲ್ಲ ನಿಮಗೆ. ಸೊ ಯು ಹ್ಯಾವ್ ಟು ಹೀಲ್. ಸೊ ವಾಟ್ ಹೆಲ್ಪ್ ಮೀ ಅಂದರೆ, ನಂಗೆ ಮಂತ್ರ ಜಾಪ್ ಮತ್ತು ಪೂಜ್ಯಾಯ ರಾಘವೇಂದ್ರಾಯ ಅಂತ ಹೇಳ್ಕೊಂಡೇ ನಾನು ಹೋಗಿದ್ದು.
ಆ್ಯಂಡ್ ಅದರಿಂದ ನಂಗೆ ನೋವು ತುಂಬ ಕಮ್ಮಿ ಆಯಿತು ಆ್ಯಂಡ್ ಅವರು ಅನಸ್ತಿಷಾ ಹಾಕಿದರು. ಸೊ ನನಗೇನೂ ಗೊತ್ತಾಗಲಿಲ್ಲ. ಸರ್ಜರಿ ಪೆಥಾಲಜಿ ಆದಾಗ ಅದರಲ್ಲಿ ಗೊತ್ತಾಯಿತು 5 ನೋಡ್ಸಲ್ಲಿ 2 ನೋಡ್ಸಲ್ಲಿ ಪಾಸಿಟಿವ್ ಇದೆ ಆ್ಯಂಡ್ ಮಿಕ್ಕಿದ್ದೆಲ್ಲ ಇವಂದು KI67 ಈಸ್ ಎಲ್ಲನೂ ಒಂದೇ ಥರ ಡಯಾಗ್ನೈಸ್ ಆಯಿತು. ಅಂದರೆ ಹಾರ್ಮೋನ್ ಪಾಸಿಟಿವ್ ಆ್ಯಂಡ್ HER2 ನೆಗೆಟಿವ್ ಆ್ಯಂಡ್ KI67 ಎಲ್ಲ 10% ಕಮ್ಮಿ ಇತ್ತು. ಬಟ್ ದೊಡ್ಡದು ಮಾತ್ರ ಐ ಥಿಂಕ್ ನನಗೆ 4-5 ಟ್ಯೂಮರ್ ಇದೆ. ಅದರಲ್ಲಿ ಒಂದರಲ್ಲಿ KI67 ಮಾತ್ರ 25%, ವಿಚ್ ಇಸ್ ಇನ್ ಅಗ್ರೆಸಿವ್ ಸೈಡ್. ಆ್ಯಂಡ್ ಇದೆಲ್ಲ ಆದಮೇಲೆ ನನಗೆ ಸರ್ಜರಿ ಕರ್ಕೊಂಡು ಹೋದರು. ನಂಗೆ ಅನಸ್ತೀಶಾ ಕೊಟ್ಟರು ಆ್ಯಂಡ್ ನನಗೆ ಆಮೇಲೆ ಏನೂ ನೆನಪಿಲ್ಲ. ಹೊರಗಡೆ ಬಂದಾಗಲೇ ನನಗೆ ನನ್ನ ಪಾರ್ಟ್ ಇಲ್ಲ ಅಂತ. ಬಟ್ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಅಂದ್ಕೊಂಡು ಐ ಆಮ್ ಜಸ್ಟ್ ಸ್ಟ್ರಾಂಗ್ ಆಗಿದ್ದೀನಿ. ಆ್ಯಂಡ್ ಮನೆಗೆ ಬಂದಮೇಲೆ ಆಫ್ಟರ್ ಕೇರ್ ನನ್ನ ಗಂಡ ತುಂಬ ಹೆಲ್ಪ್ ಮಾಡಿದ್ದಾರೆ. ಅವ್ರು ಆಫ್ಟರ್ ಕೇರ್ ಯಾಕಂದರೆ ನನಗೆ 2 ಕಡೆಯಿಂದ ಡ್ರೈನ್ ಇತ್ತು, ಅದನ್ನು ಕ್ಲೀನ್ ಮಾಡಿದ್ದಾರೆ ಎವ್ರಿ ಡೇ 2 ಸರ್ತಿ. ಆ್ಯಂಡ್ ಯು ಹ್ಯಾವ್ ಟು ನೋಡಬೇಕು ಎಷ್ಟು ಈ ಥರ ಒಂದು ಬಾಕ್ಸ್ ಕೊಡ್ತಾರೆ, ಇದರಲ್ಲಿ ನೋಡಬೇಕು ಎಷ್ಟಾಗುತ್ತೆ ಅಂತ. ಆ್ಯಂಡ್ 1 ವಾರ ಆದಮೇಲೆ ಅದನ್ನು ಡ್ರೈನ್ ತೆಗೆದ್ರು. ನಾನು ಆಫ್ಟರ್ ಸರ್ಜರಿ ಅಪಾಯಿಂಟ್ಮೆಂಟಿಗೆ ಹೋದಾಗ ನನಗೆ ಆಮೇಲೆ ಬ್ರೆಸ್ಟ್ ನ್ಯಾವಿಗೇಟರ್ ಆನ್ಕಾಲಜಿಸ್ಟನ್ನು ಮೆಡಿಕಲ್ ಆನ್ಕಾಲಜಿಸ್ಟ್ ಅಪಾಯಿಂಟ್ಮೆಂಟ್ ಕೊಡ್ತಾರೆ. ಮೆಡಿಕಲ್ ಆನ್ಕಾಲಜಿಸ್ಟ್ ಹತ್ರ ಹೋದಾಗ ಅವರು ನನಗೆ ಎಷ್ಟು ರೌಂಡ್ಸ್ ಕೀಮೋ ಆಗುತ್ತೆ ಅಂತ ಹೇಳಿದರು. ಸೊ ನನಗೆ 16 ರೌಂಡ್ಸ್ ಆಫ್ ಕೀಮೋ, 4 ಮಾತ್ರ 2 ವಾರಕ್ಕೆ, ಇನ್ನು ಮಿಕ್ಕಿದ್ದೆಲ್ಲ ವಾರಕ್ಕೆ. 4 ಆ್ಯಂಡ್ರಿನಾಮೈಸಿನ್ ಮತ್ತು ಇನ್ನೊಂದು ಅದಕ್ಕೆ ರೆಡ್ ಡೆವಿಲ್ ಅಂತ ಹೇಳ್ತಾರೆ, ಆ್ಯಂಡ್ ಮತ್ತು ಇನ್ನೊಂದು ಟ್ಯಾಕ್ಸಾನ್, ಅದರಲ್ಲಿ ನ್ಯೂರೋಪತಿ ಆಗುತ್ತೆ ಅಂತ. ಸೊ 2ಕ್ಕೂ ನನ್ನ ಹತ್ರ ನಾನು ಆನ್ಕಾಲಜಿಸ್ಟ್ ಹತ್ರ ಕ್ವೆಶ್ಚನ್ ಕೇಳಿದ್ರೆ ತುಂಬ ಯೂಟ್ಯೂಬ್ ತುಂಬ ಫೇಸ್ಬುಕ್ಕಲ್ಲೆಲ್ಲ ಹೇಳ್ತಾರೆ ಕೋಲ್ಡ್ ಪ್ಯಾಕ್ ಹಾಕ್ಕೋಬೇಕು ಅಂತ. ನಾ ಕೇಳಿದಾಗ ರೆಡ್ ಡೆವಿಲ್ ಅಂತ ಇರೋ ಮೆಡಿಕೇಷನ್ಗೆ ತಲೆ ಕೂದಲಿಗೆ ಕ್ಯಾಪ್ ಆಗಲ್ಲ, ವೆರಸ್ ಟ್ಯಾಕ್ಸಾಲಿಗೆ ಇದು ಕೈಗೆಲ್ಲ ನ್ಯೂರೋಪತಿ ಆಗಬಾರ್ದು ಅಂತ ಕೋಲ್ಡ್ ಕ್ಯಾಪ್ ಹಾಕ್ಕೋಬೇಕು ಅಂತ ಹೇಳ್ತಾರೆ. ಸೊ ಅದನ್ನೆಲ್ಲ ನಾನು ಇವಾಗ ತೊಗೊಂಡಿದ್ದೀನಿ ಆ್ಯಂಡ್ ಫ್ಯೂಚರ್ ವೀಡಿಯೋಸಲ್ಲಿ ಅದು ಏನು ಅಂತ ಶೇರ್ ಮಾಡ್ತೀನಿ. ಅದಾದಮೇಲೆ ನಂಗೆ ಮಲ್ಟಿಪಲ್ ಆಫ್ ಟೆಸ್ಟ್ ಕೊಟ್ಟಿದ್ದಾರೆ ಕೀಮೋ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ. CT ಸ್ಕ್ಯಾನ್ ಕೊಟ್ಟಿದ್ದಾರೆ. ಆ CT ಸ್ಕ್ಯಾನ್ ಮಾಡಿ ನಾನು ತುಂಬ ಕ್ಲಾಸ್ಟ್ರೋಫೋಬಿಕ್. ಆ CT ಸ್ಕ್ಯಾನ್ ಎಲ್ಲ ನೋಡಿ, ಮೆಷಿನ್ಸ್ ಎಲ್ಲ ನೋಡಿ ನಂಗೆ ಫುಲ್ ಭಯ ಆಗೋಗಿದೆ. ಬಟ್ ಹೇಳ್ತಾರಲ್ಲ, ಧೈರ್ಯ ಬರುತ್ತೆ, ನಿಮ್ಮ ಫ್ಯಾಮ್ಲಿನ ನೋಡಿ ನಿಮಗೆ ಧೈರ್ಯ ಬರುತ್ತೆ ಅಂತ. ಇಷ್ಟು ಸಣ್ಣ ವಯಸ್ಸಿಗೆ ಈ ಎಕ್ಸ್ಪೀರಿಯನ್ಸಸ್ ಎಲ್ಲ ನನಗೆ ಏನು ಹೇಳ್ಕೊಟ್ಟಿದೆ ಅಂದರೆ ಧೈರ್ಯವಾಗಿರಿ. ನಿಮಗೆ ಇರೋ ಸ್ಟ್ರೆಸ್ ಎಲ್ಲ ಇಸ್ ಜಸ್ಟ್ ನಾಟ್ ವರ್ತ್ ಇಟ್. ಇವಾಗ ನನಗೆ ಜೀನ್ ಮ್ಯೂಟೇಷನಿಂದ ಬಂದಿಲ್ಲ, ಮತ್ತು ಯಾವುದರಿಂದ ಬಂತು ಅಂತ ಕ್ವೆಶ್ಚನ್ ಇದೆ. ನನಗೆ ಅನಿಸಿರೋ ಪ್ರಕಾರ ನನಗೆ ಸ್ಟ್ರೆಸ್ಸಿಂದ ಬಂದಿರ್ಬೋದು. ಯಾಕಂದರೆ ನಾನು ನೋಡೋದಕ್ಕೆ ತುಂಬ ಗೆಲುವಲ್ಲಿರ್ತೀನಿ, ಆದರೆ ತುಂಬ ಸ್ಟ್ರೆಸ್ ಆಗಿರುತ್ತೆ. ಸೊ ಅದು ಲಾಟ್ ಆಫ್ ಥಿಂಗ್ಸ್ ಹ್ಯಾವ್ ಗಾನ್ ಥ್ರೂ ಲಾಸ್ಟ್ 2 years ಆ್ಯಂಡ್ ಅದು ನನಗೆ ಈ ಥರ ಕಂಡು ಬಂದಿದೆ. ಆ್ಯಂಡ್ ನಂದು ಏನು ಈ 1-2.5 ತಿಂಗಳಲ್ಲಿ ನಾನೇನು ಕಲಿತೆ ಅಂದರೆ, ನಿಮಗೆ ನಿಮ್ಮ ಫ್ಯಾಮಿಲಿ ದಟ್ ಈಸ್ ದ ಮೇನ್ ಥಿಂಗ್. ಯಾರು ಏನು ಬೇಕಾದರೂ ಅಂದ್ಕೊಳ್ಳಿ, ದಿಸ್ ಇಸ್ ಸಮಥಿಂಗ್ ದಟ್ ಯು ನೀಡ್ ಟು ಫೋಕಸ್ ಆನ್ ಆ್ಯಂಡ್ ಪ್ರಯಾರಿಟೈಸ್ ಆನ್. ಎಲ್ಲರೂ ಇದ್ದಾರೆ, ಇಲ್ಲ ಇದರಲ್ಲಿ ಗೊತ್ತಾಗುತ್ತೆ ನಿಮಗೆ ನಿಜವಾದ ಫ್ರೆಂಡ್ಸ್ ಯಾರು, ಸೊ ನನಗೆ ಈ ಸುದ್ದಿಯನ್ನು ಶೇರ್ ಮಾಡೋದು ನಂಗೆ ತುಂಬ ಕಷ್ಟ ಆಯಿತು. ಐ ಹ್ಯಾವ್ ಶೇರ್ಡ್ ಇಟ್ ಟು ಫ್ಯೂ ಪೀಪಲ್, ನನಗೆ ಗೊತ್ತಿರೋ ಕ್ಲೋಸ್ ಫ್ರೆಂಡ್ಸಿಗೆ ಮತ್ತು ನನ್ನ ಬಟ್ ಶೇರಿಂಗ್ ರಿಯಲಿ ಹೆಲ್ಪ್ಸ್. ಶೇರಿಂಗ್ ಡಸ್ ಹೆಲ್ಪ್ ಆ್ಯಂಡ್ ಐ ಥಿಂಕ್ ನಾನು ಅದನ್ನೇ ಹೆಲ್ಪಿಂಗ್ ಅದರ್ಸ್. ಯಾಕಂದರೆ ನಿಮಗೆ ತುಂಬ ಬುಕ್ಸ್ ಓದಿ, ತುಂಬ ಇಟ್ ವಿಲ್ ರಿಯಲಿ ಡ್ರೈನ್ ಯು ಔಟ್. ಯಾಕೆ ಗೊತ್ತಾ, ಎಲ್ಲರಿಗೂ ಒಂದೇ ಥರ ಸಿಮ್ಟಮ್ಸ್ ಇರೋದಿಲ್ಲ. ಆ್ಯಂಡ್ ದಟ್ ಈಸ್ ವಾಟ್ ಐ ಹ್ಯಾವ್ ಲರ್ನ್ಡ್. ಆ್ಯಂಡ್ ನಾನು ಆಲ್ಮೋಸ್ಟ್ ಇವಾಗ ಒಂದು 2.5 ತಿಂಗಳಿಂದ ನಾನು ಬರೀ ಯೂಟ್ಯೂಬ್ ನೋಡೋದು, ಇದು ನೋಡೋದು, ವಿಚ್ ಇಸ್ ನಾಟ್ ನೆಸಸರಿ. ಐ ವಿಲ್ ಟೆಲ್ ಯು. ನಾನು ಅದಕ್ಕೋಸ್ಕರ ಈ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ದೀನಿ. ಯಾಕಂದರೆ ನಂತರ ತುಂಬ ಜನ ಇದ್ದಾರೆ, ಅಯ್ಯೋ ಅವ್ರಿಗೆ ಈ ಥರ ಆಯ್ತಂತೆ, ಮೇ ಬಿ ಇಲ್ಲ, ನನ್ನ ಎಕ್ಸ್ಪೀರಿಯನ್ಸ್ನ ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್
ಎಕ್ಸ್ಪೀರಿಯನ್ಸಲ್ಲಿ ನನ್ನ ಧೈರ್ಯ, ನಾನು ಹೇಗೆ ಧೈರ್ಯ ಕಂಡುಕೊಂಡೆ ಈ ಒಂದು ಡಯಾಗ್ನೋಸಿಸಲ್ಲಿ, ಆ್ಯಂಡ್ ವಾಟ್ ಈಸ್ ಹೆಲ್ಪಿಂಗ್ ಮೀ. ಕಷ್ಟ ಆಗುತ್ತೆ, ಇಲ್ಲ ಅಂತ ಹೇಳೋದಿಲ್ಲ, ಯಾಕಂದರೆ ಸಣ್ಣ ಸಣ್ಣ ಮಕ್ಕಳಿದ್ದಾರೆ. ನನ್ನ ಮಕ್ಕಳು ನನ್ನನ್ನು ನೋಡಿ ಹೇಳ್ತಾರೆ, ಅಮ್ಮ ಯು ಶುಡ್ ಬಿ ಆಲ್ ರೈಟ್ ಅಮ್ಮ ಅಂತಾರೆ. ಆದರೆ ಒಳಗಡೆ ನಿಮಗೆ ಭಯ ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ಆದರೆ ಈ ಸಣ್ಣ ಸಣ್ಣ ಏನೋ ಧೈರ್ಯ ಹೇಳೋ ಅಂಥ ನನ್ನ ಮಕ್ಕಳು, ನನ್ನ ಗಂಡ, ನನ್ನ ಫ್ರೆಂಡ್ಸ್, ಫ್ಯಾಮಿಲಿ ಫ್ರೆಂಡ್ಸ್ ಬರ್ತಾರೆ ನನ್ನನ್ನು ನೋಡ್ಕೊಂಡು ಹೋಗೋಕ್ಕೆ. ಆ್ಯಂಡ್ ಆ ಒಂದು ನನ್ನ ಬೆಂಬಲ ಏನಿದೆ ಹ್ಯಾಸ್ ಮೇಡ್ ಮೀ ಸ್ಟ್ರಾಂಗ್. ನಾನು ಇದನ್ನು ಧೈರ್ಯವಾಗಿ ಎದುರಿಸ್ತೀನಿ. ಆ್ಯಂಡ್ I'll make it sure it never comes back, and I will hit its butt, cancer's butt. That is what my motto is. ಯಾಕಂದರೆ ನಾನು ಎಷ್ಟು ಆ್ಯಕ್ಟಿವ್ ಆಗಿದ್ದೆ, ಇವಾಗ ಐ ಹ್ಯಾವ್ ಟು ಬಿ ನಾಟ್ ಆ್ಯಕ್ಟಿವ್ ಫಾರ್ another year, and this cannot define my life. I want to explore with my kids, ನನ್ನ ಮಕ್ಕಳು, ನನ್ನ ಗಂಡ. I want to explore ಮಕ್ಕಳ ಜೊತೆ. I think we all ಏನು ಹೇಳೋದು, ವಿ ಆಲ್ ಗೋಯಿಂಗ್ ಟು ದಟ್ ಸ್ಪೈರಲ್. ಕೆಲಸ ಮಾಡಬೇಕು, ದುಡಿಬೇಕು. ಇಲ್ಲ, ದುಡಿಬೇಕು ಹೌದು, ಆದರೆ ಸ್ಪೆಂಡ್ ಕ್ವಾಲಿಟಿ ಟೈಮ್ ಮಕ್ಕಳ ಜೊತೆ. ಯಾಕಂದರೆ ಒನ್ಸ್ ಯು ಹ್ಯಾವ್ ದಿಸ್, ದರ್ ಇಸ್ ನೋ ಗೋಯಿಂಗ್ ಬ್ಯಾಕ್. ಸೊ ಹಾಗಾಗಿ ನಾನು ಏನು ಹೇಳ್ತೀನಿ ಅಂದರೆ, ಎಂಜಾಯ್ ಯುವರ್ ಲೈಫ್. ಲೈಕ್ ದ ಲೈಫ್ ಹ್ಯಾಸ್ ಸ್ಪೈರಲ್ಡ್ ಫಾರ್ ಮೀ ಫ್ರಮ್ July 25th. ಫ್ರಮ್ ದ ಟೈಮ್ ಅದು ನನಗೆ ಕ್ಯಾನ್ಸರ್ ಅಂತ ಗೊತ್ತಾಗಿದ್ದು, ನನಗೆ ಬ್ರೆಸ್ಟ್ ನಾವಿಗೇಟರ್ ಬಂದಿದ್ದು, ಸರ್ಜನ್ ಬಂದಿದ್ದು, ಟೆಸ್ಟ್, ಪಥಾಲಜಿ ಟೆಸ್ಟ್, ಬಯಾಪ್ಸಿ ಟೆಸ್ಟ್, ಆಮೇಲೆ ಸರ್ಜರಿ ಆಯಿತು. ಸರ್ಜರಿ ಹೋಗೋಕ್ಕಿಂತ ಮುಂಚೆ ಟೆಸ್ಟ್ಗಳು, ಸರ್ಜರಿ ಆದಮೇಲೆ ಆನ್ಕಾಲಜಿಸ್ಟ್, ಆಮೇಲೆ CT ಸ್ಕ್ಯಾನ್, ಬೋನ್ ಸ್ಕ್ಯಾನ್, ಇಕೋಜಿ. ಎವ್ರಿಥಿಂಗ್ ಇಸ್ ನಾರ್ಮಲ್ ಅಪಾರ್ಟ್ ಫ್ರಮ್ ದಿಸ್ ಡಯಾಗ್ನೋಸಿಸ್. ಆ್ಯಂಡ್ ಒಂದು ಗುಡ್ ಪಾರ್ಟ್ ಅಂದರೆ ನನಗೆ ಬೇರೆ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ, ಇಷ್ಟು ಬ್ರೆಸ್ಟಲ್ಲಿ ಮಾತ್ರ ಅಂತ. ಮ್ಯಾಸ್ಟೆಕ್ಟಮಿ ಆಗಿದೆ. ಐ ಹ್ಯಾವ್ ಲಾಸ್ಟ್ ಸಮ್ ಬ್ಯೂಟಿಫುಲ್ ಮೆಮೊರೀಸ್ ದಟ್ ಐ ವುಡ್ ಹ್ಯಾವ್ ಕ್ರಿಯೇಟೆಡ್. ಎಲ್ಲ ಹೋಗಿದೆ. ಬಟ್ ಐ ವಿಲ್ ಮೇಕ್ ಶ್ಯೂರ್ ದಟ್ ಐ ವಿಲ್ ಕ್ರಿಯೇಟ್ ಫಾರ್ ಬ್ಯೂಟಿಫುಲ್ ಮೆಮೊರೀಸ್ ಫಾರ್ ಮೈ ಸೆಲ್ಫ್. ಆ್ಯಂಡ್ ಹೇಳಿದ್ದಲ್ವ, ದೇವರು ಮೋಸ್ಟ್ಲಿ ಇಷ್ಟ ಆದವರಿಗೆ ಕಷ್ಟ ಕೊಡ್ತಾರೆ ಅಂತ ಹೇಳ್ತಾರೆ. ಸೊ ಪ್ರಾಬಬ್ಲಿ ಐ ಆಮ್ ಹಿಸ್ ಫೇವ್ರೆಟ್ ಚೈಲ್ಡ್. ಅದಕ್ಕೆ ನನಗೆ ಐ ಹ್ಯಾವ್ ಟು ಗೋ ಥ್ರೂ, ಆ್ಯಂಡ್ ಐ ವಿಲ್ ಗೋ ಥ್ರೂ ದಿಸ್ ವಿತ್ ಬಿಗ್ ಸ್ಮೈಲ್. ಆ್ಯಂಡ್ ನಾನು ಇದನ್ನು ಕಾನ್ಕರ್ ಮಾಡ್ತೀನಿ. ನೀವು ನನಗೆ ಸಹಕರಿಸಿ, ನಿಮ್ಮ ಸಪೋರ್ಟ್ ನನಗೆ ತುಂಬ ಬೇಕು. ಸೊ ಹಾಗಾಗಿ ನೀವು ನನಗೆ ಸಪೋರ್ಟ್ ಮಾಡಿ ಆ್ಯಂಡ್ ಹೆಲ್ಪ್ ಮಾಡಿ ಈ ಯೂಟ್ಯೂಬ್ ಚಾನಲ್ನ ತುಂಬ ಜನ ನೋಡೋದಕ್ಕೆ. ಯಾಕಂದರೆ ತುಂಬ ಜನ ಇದ್ದಾರೆ ಹೊರಗಡೆ ವ್ಯಾರ್ ದೇ ವಾಂಟ್. ಸೊ ನಾನು ಟ್ರೀಟ್ಮೆಂಟ್ ಮಾಡ್ತಾ ಇರೋದು US ನಲ್ಲಿ. ಪ್ಲೀಸ್ ಮೇಕ್ ಶ್ಯೂರ್ ದ್ಯಾಟ್ ಇಟ್ ಮೈಟ್ ಹೆಲ್ಪ್ ಸಂಬಡಿ ಇನ್ US, ಅಥವಾ ಇಂಡಿಯಾದಲ್ಲಿ ಹೇಗೆ ಅಂತ ನನಗೆ ಗೊತ್ತಿಲ್ಲ. ಸೊ ವಾಟ್ ಎವರ್ ಐ ಕ್ಯಾನ್ ಆನ್ಸರ್ ಐ ವಿಲ್ ಆನ್ಸರ್. ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಟು ಮೀ. ತುಂಬ ಧನ್ಯವಾದಗಳು ನನ್ನನ್ನು ಕೇಳಿಸ್ಕೊಳ್ಳಿಕ್ಕೆ ಆ್ಯಂಡ್ ನನ್ನನ್ನು ಸಪೋರ್ಟ್ ಮಾಡಿ. ನಿಮ್ಮ ಪ್ರೋತ್ಸಾಹ ನಂಗೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾಯಿದ್ರು, ಮಾಡು, ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಸೊ ಹಾಗಾಗಿ ಈ ಒಂದು ಚಾನಲ್ನ ನಾನು ಓಪನ್ ಮಾಡಿದ್ದೀನಿ. ನನಗೆ ಸಪೋರ್ಟ್ ಮಾಡಿ, ನನಗೆ ಸಹಕರಿಸಿ. ಆ್ಯಂಡ್ ಜೈ ಗುರುಜಿ, ಶುಕ್ರಾನ ಗುರುಜಿ. ಥ್ಯಾಂಕ್ ಯು.